ಸಾರಿಗೆ ಬಂದ್ ಕಡೆ ಎಚ್ಚರಿಕೆ. ಸರ್ಕಾರಕ್ಕೆ ನೌಕರರು ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ಜುಲೈ 29ನೇ ತಾರೀಕಿಂದ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬೇಡಿಕೆ ಈಡೇರಿಸಿದ್ರೆ ಬಸ್ ಓಡಿಸಲ್ಲ ಅಂತ ಹೇಳ್ತಿದ್ದಾರೆ. ಆಗಸ್ಟ್ 5ನೇ ತಾರೀಕಿಂದ ಬಸ್ ನಿಲ್ಲಿಸಲು ನಿರ್ಧಾರ ಮಾಡಲಾಗಿದೆ. ಸಾರಿಗೆ ನೌಕರರಿಂದ ಲಾಸ್ಟ್ ವಾರ್ನಿಂಗ್. ವೇತನ ಪರಿಷ್ಕರಣೆಯ 38 ತಿಂಗಳ ಬಾಕಿ ಹಣವನ್ನು ಕೊಡಿ. ವೇತನ ಪರಿಷ್ಕರಣೆ, ಕ್ಯಾಂಟೀನ್ ವ್ಯವಸ್ಥೆ, ರಜೆಗಳ ಹಕ್ಕು ಸೇರಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮಾಡಿ ನೌಕರರು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ನೌಕರರ ವಿರುದ್ಧ ಯಸ್ಮಾಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ಆದ್ರೆ ನೀವು ಯಸ್ಮಾ ಜಾರಿ ಮಾಡಿದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಪ್ರತಿಭಟನೆಗೆ ಇಳಿದಿದ್ದಾರೆ. ಯಾಕಂದ್ರೆ ಈ ಸರ್ಕಾರ ನೀವು ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಕೊಟ್ಟು ಜನಗಳಿಗೆ ಅವಕಾಶ ಮಾಡ್ತಾ ಇದ್ದೀರಾ. ಅಗ್ರಿ. ಅದ್ರ ದುಡಿಯೋ ಕೈಗಳ ಕೆಲಸ ಕೊಡಿ, ದುಡಿಯೋರ್ ಕಾಸು ಕೊಡಿ, ದುಡಿಯೋ ಶ್ರಮಕ್ಕೆ ಬೆಲೆ ಕೊಡಿ, ಕೆಲಸ ಮಾಡೋರು ಫಸ್ಟ್ ಹಣ ಕೊಡಿ. ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಬೇನೋ ದಾಟಿಯ ಪ್ರಶ್ನೆಗಳನ್ನ ಇಟ್ಟು ಹೋರಾಟ ಮಾಡ್ತಾರೆ. ನಿಮ್ಗೆ ಗ್ಯಾರಂಟಿ ಕೊಡಕ್ ಕಾಸಿದೆ, ಆದ್ರೆ ಈ ವ್ಯವಸ್ಥೆ ರನ್ ಆಗ್ಲಿಕ್ಕೆ ಕಾರಣ ಆಗ್ತಿರೋ ನಮ್ಮನ್ನ ಯಾಕೆ ತುಳಿತಾ ಇದೀರಿ, ನಮ್ಗೆ ಯಾಕೆ ಗೋಳಿಕೋತಾ ಇದೀರಿ, ನಮ್ಗೆ ಯಾಕೆ ಕೊಡ್ತಿಲ್ಲ ಅನ್ನೋದು ಸರ್ಕಾರಿ ನೌಕರರ ಡಿಮ್ಯಾಂಡ್. ಕಂಡಕ್ಟರ್, ಡ್ರೈವರ್ಗಳು KSRTC, BMTC, ವಾಯುವ್ಯ, ಈಶಾನ್ಯ ಈ ಭಾಗದ ಸಾರಿಗೆ ನೌಕರರೆಲ್ಲರೂ ಕೂಡ ಪಾಠ ಪಡ್ತಾ ಇದ್ದಾರೆ. KSRTC ಇಡೀ ದೇಶದಲ್ಲೇ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆ ಆಗಿತ್ತು. ಯಾರ್ಯಾರೋ ಯಾವ್ಯಾವುದೋ ಕಾರಣಕ್ಕೆ ಆ ಸಂಸ್ಥೆಯನ್ನ ಮತ್ತಷ್ಟು ಮಗದಷ್ಟು ಪಾತಾಳ ಕೆಲಸ ಮಾಡ್ತಾ ಇದ್ದಾರೆ. ಎತ್ತಿನ ಗಾಡಿಲಿ ಫ್ರೀ ಅಂತೀರಿ, ಎತ್ತಿನ ಗಾಡಿಗೆ ಮೇವ್ ಹಾಕ್ಬೇಕಲ್ವಾ, ಆ ಗಾಡಿ ಚೆನ್ನಾಗಿರ್ಬೇಕಲ್ವಾ, ಆ ಟೈರಲ್ಲಿ ಗಾಳಿ ಇರ್ಬೇಕಲ್ವಾ, ಆ ಎತ್ತುಗಳು ಯಾರು? ನೌಕರರು ಅಲ್ವಾ. ಎತ್ತಂಗ್ ಮೇವ್ ಹಾಕ್ತೆ, ಎತ್ತಿಗೆ ಲಾಳ ಗಿಳ ಹೊಡಿದೆ, ಅವ ಹೆಂಗ್ ಓಡ್ತವೆ? ಅದೇ ಸಾರಿಗೆ ನೌಕರರಿಗೆ ಶಕ್ತಿ ತುಂಬೋ ಕೆಲಸವನ್ನ ಮಾಡಿ ನೀವು ಇನ್ನಷ್ಟು ಭಾರ ಹಾಕಿ ಹೊರ್ತಾರ ಪಾಪ ಅವರು. ಸಾರಿಗೆ ನೌಕರರ ದೃಷ್ಟಿಯಿಂದ ಸರ್ಕಾರ ಇದನ್ನು ಜಾರಿ ಮಾಡಲೇಬೇಕು, ಕೊಡಲೇಬೇಕು. ಇದನ್ನ ಅವ್ರ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು. ಅವ್ರೇನು ಬೇರೆ ಸರ್ಕಾರಿ ನೌಕರರ ಹೆಚ್ಚಿನ ಸಂಬಳಕ್ಕೆ ಪರ್ಮನೆಂಟು ಆ ಲೆಕ್ಕಾಚಾರದಲ್ಲಿ ಇದ್ದವ್ರೇನಲ್ಲ ಅವರು. ಸಾರಿಗೆ ನೌಕರರ ಡಿಮ್ಯಾಂಡ್ ಅನ್ನ ಸರ್ಕಾರ ಪೂರೈಸಲಿಲ್ಲ ಅಂತಂದ್ರೆ ಫಸ್ಟ್ ನಿಮ್ಮ ಹಣ ಮೀಸಲಿಡ್ತಿರಲ್ಲ, ಇಷ್ಟಿಷ್ಟು ಕೋಟಿ, ಇಷ್ಟಿಷ್ಟು ಸಾವಿರ ಕೋಟಿ ಅಂತ, 50,000 ಕೋಟಿ ಬೇಕು ವರ್ಷಕ್ಕೆ, 50,000 ರಿಂದ 55,000 ಕೋಟಿ ಗ್ಯಾರಂಟಿಗೆ. ಪೌರ ಕಾರ್ಮಿಕರಿಗೆ ಒಂದಷ್ಟು ಅನುಕೂಲ ಮಾಡಿದಿರಿ, ಅಪ್ರಿಷಿಯೇಟ್ ಮಾಡ್ಬೇಕು ನಿಮ್ಮನ್ನ. ಸಾರಿಗೆ ನೌಕರನ್ನ ಯಾಕೆ ಕ್ಯಾರೆ ಅಂತ ಇಲ್ಲ ನೀವು? ಏನ್ ಶಿವಕುಮಾರ್, ಸಾರಿಗೆ ನೌಕರ ಡಿಮ್ಯಾಂಡ್ ನೀವೇ ಹೇಳ್ತಾ ಇದೀರಿ ಅಂತ? ಹೌದು, ಹೇಳಲೇಬೇಕಲ್ಲ, ಅವ್ರು ರೆಪ್ರೆಸೆಂಟ್ ಮಾಡ್ಬೇಕಲ್ಲ ನಾವು. ಸರ್ಕಾರ ಫಸ್ಟು ರೈತರಿಗೆ, ಸರ್ಕಾರ ಫಸ್ಟು ವಿದ್ಯಾರ್ಥಿಗಳಿಗೆ, ಸರ್ಕಾರ ಫಸ್ಟು ನೌಕರರಿಗೆ, ಸರ್ಕಾರ ಫಸ್ಟು ಬೇಸಿಕ್ ಬೇಕಾಗಿರೋದಕ್ಕೆ ವ್ಯವಸ್ಥೆ ಮಾಡಿ ಆಮೇಲೆ ಮತ ಪಡೆಯಕ್ಕೆ ಏನೇನು ಬೇಕು ಅನೌನ್ಸ್ ಮಾಡಬೇಕಾಗಿತ್ತು. ಇದು ಇಲ್ಲಿ ಫೇಲ್ ಆಗಿರೋದು. ಇವೆಲ್ಲ ಕೊಟ್ಟು ಅವೆಲ್ಲ ಮಾಡಿದ್ರೆ ಯಾರೂ ಕೇಳ್ತಿರಲಿಲ್ಲ. ಅಣ್ಣಂಗೆ ಜೈ, ಅಣ್ಣಂಗೆ ಜೈ ಅಂದ್ರೆ 224 ಗೆಲ್ಸರು. ಯಾಕಂದ್ರೆ ಸಾರಿಗೆ ನೌಕರರು ಪಾಪ ಅಲ್ಲೆಲ್ಲ ಕಲಬುರಗಿ ಭಾಗದಿಂದ ಬಂದಿಲ್ಲಿ BMTC ಕೆಲಸ ಮಾಡ್ತಿದ್ದಾರೆ. 10-15 ಮನೆ ಬಾಡಿಗೆ, ಮಕ್ಕಳು ಓದಿಸ್ಬೇಕು ಬೆಂಗಳೂರಲ್ಲಿ. ಅವರ ಹೆಂಡತಿ ಮಕ್ಕಳು ಊರಲ್ಲಿ ಬಿಟ್ಟು ಬಂದಿರ್ತಾರೆ. ಇಲ್ಲಿ ಬದುಕು ಈ ಬರೋ ಸಂಬಳದಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಸಾರಿಗೆ ನೌಕರರ ವಿಷಯದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸರ್ಕಾರದ ಗಮನಕ್ಕೆ ತಂದು ಅವ್ರದ್ದು ಏನು ಡಿಮ್ಯಾಂಡ್ ಇದೆ ಅದನ್ನು ಪೂರೈಕೆ ಮಾಡಬೇಕು. ಕೇವಲ ಚುನಾವಣೆ ದೃಷ್ಟಿಯಿಂದ ಅನೌನ್ಸ್ ಮಾಡ್ಕೊಂಡು, ಜಾತ್ರೆ ಮಾಡ್ಕೊಂಡು, ವೋಟ್ ಪಡ್ಕೊಂಡು ಇವರೇ ಹೇಳ್ತಿದ್ರಪ್ಪ ಹೆಂಗ್ ಕೊಡ್ತೀರಿ ಗ್ಯಾರಂಟಿ ಇವೆಲ್ಲ ಮಾಡ್ತೀರಿ ಅಂದಾಗ BJP 40% ಸರ್ಕಾರ ಆಯಿತು, ನಾವು 40% ಅಲ್ಲ, ಅದೇ ದುಡ್ಡಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೆಲ್ಲ ಹೇಳಾರಪ್ಪ. ಬಟ್ ಗ್ಯಾರಂಟಿಗೆ ವಿರೋಧ ಇಲ್ಲ ನಂದು. ಆದರೆ ಗ್ಯಾರಂಟಿಯನ್ನು ಜಾರಿ ಮಾಡ್ಬೇಕ್ರಿ ಇವ್ರು ಬೇಕಲ್ಲ. ಪುಕ್ಸಟ್ಟೆ ಬಸ್ ಓಡಾಡ್ಬೇಕು ಹೆಣ್ಮಕ್ಳಿಗೆ, ಕಂಡಕ್ಟರ್ ಡ್ರೈವರ್ ಬೇಕಲ್ಲ ಅಲ್ವಾ. ಇವ್ರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಮತ್ತೆ ಅಲ್ಲೊಂದು ಜಾತ್ರೆ ಮಾಡಿಸೋದು. ಸೊ ಹಾಗಾಗಿ ಸರ್ಕಾರ ಈ ದಿವಸ ಒಂದಷ್ಟು ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಏನಾದ್ರು ಅನುಕೂಲ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೋತೀರಿ. ತಾವೇನು ಹೇಳ್ತೀರಿ ಬಗ್ಗೆ? ಸಾರಿಗೆ ನೌಕರರ ಬಗ್ಗೆ ಸರ್ಕಾರ ಒತ್ತು ಕೊಡಬೇಕಾ, ಅವ್ರ ಸಮಸ್ಯೆ ಕ್ಲಿಯರ್ ಮಾಡಬೇಕಾ? ತಾವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.